ಅಗಸ್ ಎಲ್ರಿಗೂ ನಮಸ್ಕಾರ. ಏನು ಟ್ರೋಲ್ಗಳು ಗುರು, ಯಪ್ಪ ವಿನಯ್ ಗೌಡ ಜೀವನದಲ್ಲಿ ಅನ್ಸ್ಕೊಂಡಿರಲಿಲ್ಲ ಈ ರೇಂಜಿಗೆ ನಾನು ಟ್ರೋಲ್ ಆಗ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ಗಳು ನಡೀತಾ ಇದೆ. ಬಟ್ ಅವರು ಕೂಡ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇಲ್ಲ ಅದೇನಂದರೆ ಎಫೆಕ್ಟ್ ಆಗಲ್ಲ ಗುರು. ನೀವು ಶೋಗಾದ್ರೂ ಆಗಿರ್ಬೋದು, ವಿನಯ್ ಗೌಡಗಾದ್ರೂ ಆಗಿರ್ಬೋದು, ಯಾರಿಗೂ ಕೂಡ ಎಫೆಕ್ಟ್ ಆಗಲ್ಲ ಇದು. ನೀವು ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ ಸೊ ಅವ್ರಿಗೇನೆ ಬೆನಿಫಿಟ್ ಆಗುತ್ತೆ, ಅವ್ರಿಗೇನು ಅನ್ಸಲ್ಲ. ಯಾಕಂದರೆ ಅವರೆಲ್ಲ ದಾಟ್ ಬಂದಿದ್ದಾರೆ. ಸೊ ಇವಾಗ ನೀವು ಯಾರ್ಯಾರನ್ನ ಟ್ರೋಲ್ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಯಾರ್ಯಾರನ್ನ ಈ ಥರ ಆಡ್ಕೊಂಡಿದ್ದೀರಾ, ಸೊ ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ನೋಡಿ. ಇವಾಗ ಬಾತ್ರೂಮಲ್ಲಿ ಬಟ್ಟೆ ಬೀಸಿದವರು, ಸುಮ್ಮನೆ ಕ್ರಿಂಜ್ ಹಂಗೆ ಆಡೋದು ಎಲ್ಲ ಎಲ್ಲಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಪ್ರಮೋಷನ್ಗಳು ಮಾಡಿಕೊಂಡು ಒಂದೊಂದು ಪ್ರಮೋಷನ್ಗೆ 5,000 20,000 30,000 ಗಂಟೆ 40,000 ಗಂಟನೂ ಚಾರ್ಜ್ ಮಾಡ್ತಿದ್ದಾರೆ. ಸೊ ಇಂಥ ಟೈಮಲ್ಲಿ ನೀವು ಅವ್ರಿಗೆ ವಿನಯ್ ಗೌಡಗೆ ಟ್ರೋಲ್ ಮಾಡಿದ್ರೆ ಒಂದಿಷ್ಟು ಕೂಡ ಮ್ಯಾಟ್ರ್ ಆಗಲ್ಲ. ಹಾಗಂದು ಮಾತ್ರಕ್ಕೆ ಅವ್ರು ಹೇಳಿದ್ದು ಸರಿನಾ? ಖಂಡಿತ ಸರಿಯಲ್ಲ. ಕೆಲವು ಟೈಮಲ್ಲಿ ನಾವು ಥಿಂಕ್ ಮಾಡಬೇಕಾಗುತ್ತೆ, ಅದನ್ನು ಏನಕ್ಕೆ ಹಾಕಿದ್ದಾರೆ, ಸೊ ಅದ್ರ ಉದ್ದೇಶ ಏನಿರ್ಬೋದು. ಕಲರ್ಸ್ ಕನ್ನಡ ಟೀಮ್ ಅವ್ರಿಗೆ ಗೊತ್ತಿಲ್ವಾ? ಸೊ ಅದು ಸರಿ, ವಿನಯ್ ಗೌಡ ಹೇಳಿರೋವಂಥದ್ದು ತಪ್ಪು, ಅದನ್ನು ಟ್ರಿಮ್ ಮಾಡಬೇಕು ಅಂತ ಅನಿಸಿಲ್ವ ಅವ್ರಿಗೆ? ಯಾಕೆ ಬಿಟ್ಟರು ಅವರು? ಬಿಕಾಸ್ ಆಫ್ ಇದು ಹೊರಗಡೆ ಹೋಗುತ್ತೆ, ಸೌಂಡ್ ಮಾಡುತ್ತೆ, ಮಾಡಲಿ ಅನ್ನೋ ಒಂದು ಕಾರಣಕ್ಕೇ ಬಿಟ್ಟಿರ್ತಾರೆ. ಅಂಥ ಒಂದು 10-12 ಬಿಟ್ಟಿರ್ತಾರೆ ವಿಷಯಗಳನ್ನು, ಅದರಲ್ಲಿ ಯಾವುದೋ ಒಂದು ಈ ಥರ ಕಚ್ಕೊಂಡ್ಬಿಡುತ್ತೆ. ಸೊ ಅದು ಟ್ರೋಲ್ಗಳಿಗೆ ಸಿಕ್ಬಿಟ್ಟು ಸೊ ಅದು ಟ್ರೆಂಡಿಂಗ್ ಆಗುತ್ತೆ. ಬಿಗ್ ಬಾಸ್ಗೆ ಏನು ಬೇಕಾಗಿತ್ತು, ಅಗ್ನಿ ಪರೀಕ್ಷೆ ಟೀಮ್ಗೆ ಏನು ಬೇಕಾಗಿತ್ತು? ಇದೇ ಬೇಕಾಗಿತ್ತು, ಸೌಂಡ್ ಮಾಡಬೇಕಾಗಿತ್ತು. ಬಿಟ್ಟು ಪಬ್ಲಿಸಿಟಿ ಇವಾಗ ಎಲ್ಲ ಟ್ರೋಲ್ ಪೇಜಸ್ಗಳು ಜನಗಳು, ಸೊ ಇವರೇ ಫಾರ್ವರ್ಡ್ ಮಾಡಿ ಅದು ಮಾಡಿ ಎಲ್ಲಿ ಎಡಿಟ್ ಮಾಡಿ ಆರ್ಯಭಟ ಐನ್ಸ್ಟೀನು ಹಾಗೆ ಹೀಗೆ ಅಂತೆಲ್ಲ ಮಾಡ್ತವ್ರು. ಇವಾಗ ಕಂಟೆಸ್ಟೆಂಟ್ಗಳಿಗೆ ನೋಡೋದಕ್ಕಿಂತ ಈ ಜಡ್ಜಸ್ಗಳಿಗೋಸ್ಕರನೇ ಶೋ ನೋಡೋಂಗೆ ಆಗ್ಬಿಟ್ಟಿದೆ ಇವಾಗ. ಸೊ ಆ ರೀತಿಯಲ್ಲಿ ಟ್ರೆಂಡಿಂಗ್ ಹುಡುಕ್ತಾರೆ ಅಷ್ಟೇ. ನೀವು ಏನಾದರೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಬರಬೇಕು, ಟಿ ವಿನಲ್ಲಿ TRP ಬರಬೇಕು ಅಷ್ಟೇ. ನೀವು ಅವ್ರೆಲ್ಲ ದಾಟ್ ಬಂದಿದ್ದಾರೆ. ಸುಮಾರು ಜನ ಇವಾಗ ರಿಯಾಲಿಟಿ ಶೋಗಳನ್ನೇ ಮಾಡ್ಕೊಂಡೇ ಬದುಕ್ತಿದ್ದಾರೆ ಅಂದಮೇಲೆ ಅವ್ರಿಗೆ ಯಾವಾಗಲೂ ಸೌಂಡಲ್ಲಿ ಇರಬೇಕು. ಅವ್ರು ಹೇಳ್ಕೊಂಡ್ರೆ ನಿನ್ನೆ, ಸೊ ನನಗಿವಾಗ 4-5 ಬ್ರ್ಯಾಂಡ್ಗಳ ಪ್ರಮೋಷನ್ ಬರ್ತಾ ಇದೆ, ಬೇಗ ಮಾಡಿ 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 ಅಂತ. ಬಿಕಾಸ್ ಅವ್ರದ್ದು ರೀಚ್ ಚೆನ್ನಾಗಿದೆ. ಇವಾಗ ಯಾವುದಾದ್ರು ಬ್ರ್ಯಾಂಡ್ ರೀಚ್ ಮಾಡಿದ್ರೆ ಅದು ವ್ಯೂಸ್ ಸರಿಯಾಗಿ ಕೌಂಟ್ ಆಗುತ್ತೆ, ರೀಚ್ ಚೆನ್ನಾಗಿ ಹೋಗುತ್ತೆ ಆ ಬ್ರ್ಯಾಂಡ್ದು. ಸೊ ಅದಕ್ಕೋಸ್ಕರ ಇವಾಗ ಅವ್ರಿಗೆ ಬ್ರ್ಯಾಂಡ್ಗಳು ಕೊಲಾಬ್ರೇಷನ್ಗೆ ಕರಿತಿದ್ದಾರಂತೆ. ಅದು ಸತ್ಯ ಕೂಡ ಇರ್ಬೋದು. ಹಾಗಂದು ಮಾತ್ರ ಅವ್ರಿಗೆ ಬೇಜಾರು ಆಗ್ತಿಲ್ವಾ? 100% ಉರ್ಕೊಂತಿರ್ತಾರೆ. ಉರಿತಿರುತ್ತೆ, ಯಾವನಿಗಾದ್ರೂ ಉರಿತಿರುತ್ತೆ. ಬಟ್ ನೀವು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅದೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅವ್ರು ಆಲ್ರೆಡಿ. ಸೊ ಇಂಥ ಟೈಮಲ್ಲಿ ಏನಂತಂದರೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕು, ಶಾರ್ಪಾಗಿ ಇವ್ರನ್ನ ಮಾಡಬೇಕಾ ಮಾಡಬಾರ್ದಾ? ಅವ್ರು ಬೆಳೀತಿರ್ತಾರೆ ಅಷ್ಟೇ. ಸೊ ನಮ್ದು ಏನಿದೆ, ಸೊ ನಾವು ನೋಡ್ಕೊಬೇಕು. ಓಕೆ, ಸೊ ಕೆಲವು ವಿಚಾರದಲ್ಲಿ ಕೆಲವು ವಿಷಯಗಳಲ್ಲಿ ನಾವು ಎಲ್ಲದಕ್ಕೂ ಕೂಡ ಪಾಸಿಟಿವ್ ಅಥವಾ ಸರಿಯಾಗಿರೋದನ್ನೇ ಹುಡುಕಬಾರ್ದು. ಯಾವತ್ತಾದ್ರೂ ಬಾರ್ಗೆ ಹೋಗ್ಬಿಟ್ಟು ಬೀರೆ ಕೇಳಬೇಕೆ ಹೊರತು ಪ್ರಸಾದ ಕೇಳಬಾರ್ದು ಅಲ್ವೇ? ಬಾರಲ್ಲಿ ಅವನು ಪ್ರಸಾದ ಕೊಡ್ತಾನೆ. ಸೊ ಹಂಗೆ ಈ ಥರ ಕೆಲವು ಶೋಗಳಿಗೆ ಹೋಗ್ಬಿಟ್ಟು ನಾವು ಬರೀ ಒಳ್ಳೆಯದೇ ಸಿಗಬೇಕು, ಜನಗಳು ನಮ್ಗೆ ಏನಾದರೂ ತಿಳುವಳಿಕೆ ಆಗೋವಂಥ ತೊಗೊಬೇಕು ಅಂತಂದರೆ ಆಗಲ್ಲ. ಅಲ್ಲಿರೋವಂಥದ್ದೆಲ್ಲ ಬರೀ ಕ್ರಿಂಜ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಬ್ಲಿಸಿಟಿ ಇರುತ್ತೆ, ಸೌಂಡ್ ಮಾಡೋದಿರುತ್ತೆ. ಅಂಥದ್ರಲ್ಲೂ ಏನಾದರೂ ಒಂದು ಒಳ್ಳೇದು ಸಿಕ್ತು ಅಂತಂದರೆ ಅದನ್ನು ತೊಗೊಬೇಕಷ್ಟೇ. ನಾವು ನಿರೀಕ್ಷೆ ಮಾಡಬಾರ್ದು ಇದರಿಂದ ನಮಗೇನಾದರೂ ಒಳ್ಳೇದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ಏನಾದರೂ ಒಳ್ಳೇದು ಸಿಕ್ಕರೆ ತಗೊಳ್ಳಿ, ಈ ಥರದ್ದು ಏನೋ ಸಿಕ್ಕರೆ ಅಲ್ಲೇ ಬಿಟ್ಬಿಡಿ. ನಾನು ಅದೇ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಶೋ 3 ಸೀಸನಿಂದ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಶೋ ಅನ್ನೋವಂಥದ್ದು ಅದರಿಂದ ಏನು ಉಪಯೋಗ ಇದೆಯೋ ಬಿಟ್ಟಿದೋ ಗೊತ್ತಿಲ್ಲ, ನೆಗೆಟಿವೇ ಇರಲಿ ಅನ್ಕೊಳ್ಳೋಣ. ಬಟ್ ಆ ಶೋ ನಿಮ್ಗೆ ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ ನೋಡಿ. ಬಟ್ ಅದರಲ್ಲಿರೋವಂಥ ನೆಗೆಟಿವ್ನ ಬಿಟ್ಟಾಕಿ ಪಾಸಿಟಿವ್ ಏನಾದರೂ ಸಿಕ್ಕರೆ ತಗೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಖಂಡಿತವಾಗ್ಲಿ ಬಿಗ್ ಬಾಸ್ ಶೋದಲ್ಲಿ ಕೆಲವೊಂದು ಕಲಿಯುವಂಥದ್ದಿದೆ, ಪೇಷನ್ಸು, ಅದು ಇದು ಎಲ್ಲ ಮಣ್ಣು ಮಸಿ ಇರುತ್ತೆ. ಬಟ್ ಅಲ್ಲಿ ಬರೀ ಒಳ್ಳೆಯವ್ರಿಗೇನೇ ಚಾನ್ಸ್ ಇದೆಯಾ? ಇಲ್ಲ. ಒಳ್ಳೆಯವ್ರು ಅಂದರೆ ಎಷ್ಟು ಜನ ಒಳ್ಳೆಯವ್ರು ಹೋಗಿದ್ದಾರೆ ಅಲ್ಲಿ, ಎಲ್ಲರಿಗೂ ಕೂಡ ಸರ್ವೈವ್ ಆಗಿದ್ದಾರೆ ಅಲ್ಲಿ? ಚಾನ್ಸೇ ಇಲ್ಲ. ಎಲ್ಲ ರೀತಿಯ ಒಂದು ವಿಷಯಗಳಲ್ಲಿ ಇರಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಏನು ಹೇಳೋದಂತಂದರೆ, ಟ್ರೋಲ್ ಮಾಡ್ತಿದ್ರಾ ಮಾಡಿ, ಓಕೆ ಎಲ್ಲ ಓಕೆ, ಬಟ್ ನಿಮಗೇನು ಸಿಗ್ತಿದೆ ಅದರಿಂದ ಅದನ್ನು ಥಿಂಕ್ ಮಾಡಿ. ಓಕೆ, ಸೊ ಅದನ್ನು ಥಿಂಕ್ ಮಾಡಿ. ಸೊ ನೀವು ಅದನ್ನು ಟ್ರೋಲ್ ಮಾಡಿ, ಅಥವಾ ಟ್ರೋಲ್ ಮಾಡೋರಿಗೂ ಕೂಡ ವ್ಯೂಸ್ ಸಿಗುತ್ತೆ, ಅವ್ರಿಗೆ ಪಬ್ಲಿಸಿಟಿ ಸಿಗುತ್ತೆ. ಸೊ ನಾವು ಕಮೆಂಟ್ ಕೊಟ್ಟವ್ರಿಗೆ ಏನು ಸಿಗುತ್ತೆ? ಏನೂ ಸಿಗೋಲ್ಲ. ನಾವು ಅವ್ರಿಗೆ ರೀಚ್ ಬಡಿಸ್ತಾ ಇದ್ದೀವಿ ಅಷ್ಟೇ. ರೀಚನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಟ್ರೋಲ್ ಪೇಜಸ್ಗಳಿಗೆ. ಆ್ಯಂಡ್ ಅವರು ಅಲ್ಲಿ ವಿನಯ್ ಗೌಡರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ಆಗ್ತಿರೋವಂಥದ್ದು ಇದು. ಈ ಥರದ ಕೆಲವು ಗಿಮಿಕ್ಗಳು ಕೂಡ ನಡೆಯುತ್ತೆ. ಬೇಕು ಟ್ರೋಲ್ ಮಾಡಲಿ ಅಂತಲೇ ಕೆಲವರು ಕಾಯ್ಕೊಂಡು ಕೂತಿರ್ತಾರೆ. ಅಂಥದ್ರಲ್ಲಿ ನೀವೇ ಹುಡ್ಕೊಂಡು ಹೋಗಿ ಟ್ರೋಲ್ ಮಾಡಿದ್ರೆ ಅವರು ಬಿಡ್ತಾರಾ? ಇನ್ನೂ ಖುಷಿ ಆಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಆಗಲ್ಲ. ಓಕೆ, ಸೊ ಈ ಥರ ನಡೆಯುತ್ತೆ. ಸೊ ಇದೆಲ್ಲ ವರ್ಕ್ ಆಗೋದು ಹಿಂಗೇನೆ. ಓಕೆ, ಇವಾಗ ಅಗ್ನಿ ಪರೀಕ್ಷೆ ಶೋಗೆ ನೋಡಿ ಎಷ್ಟು ಇವಾಗ ಒಂದು ಲೈನ್ ಬೇಟ್ ಸಿಕ್ತು. ಸೊ ಅದರಿಂದ ಅಗ್ನಿ ಪರೀಕ್ಷೆಯಿಂದ ಬಿಗ್ ಬಾಸ್ 13ಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಇವಾಗ ಸುಮಾರು ಜನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗಾದ್ರೂ ಆಗಿರ್ಬೋದು, ಬಿಗ್ ಬಾಸ್ ಶೋಗಾದ್ರೂ ಆಗಿರ್ಬೋದು, ಜಡ್ಜಸ್ಗಳಿಗಾದ್ರೂ ಆಗಿರ್ಬೋದು, ಅವ್ರ ಟೀಮ್ ಅವ್ರಿಗಾದ್ರೂ ಆಗಿರ್ಬೋದು, ಎಲ್ಲರಿಗೂ ಬೈತೀವಿ. ಈ ಎಲ್ಲರೂ ಬೈತೀವಿ. ನಾಳೆಯಿಂದ ಬಿಗ್ ಬಾಸ್ ಶುರು ಆಗಲಿ, ನಾವೇ ಕುತ್ಕೊಂಡು ನೋಡ್ತಾ ಇರ್ತೀವಿ. ಸರಿನಾ ತಪ್ಪ ನಾನು ಹೇಳೋವಂಥದ್ದು? ಕರೆಕ್ಟ್ ಅಲ್ವಾ? ಸೊ ಇದೇ ರೀತಿ ವರ್ಕ್ ಆಗೋದು. ನಾವು ಯಾವುದನ್ನು ಜಾಸ್ತಿ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಅದನ್ನೇ ಜಾಸ್ತಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ನೆಗೆಟಿವ್ನೇ ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು ನಮ್ಮ ಮೈಂಡು, ಪಾಸಿಟಿವ್ ಆಗೋದಿಲ್ಲ.
ಬಿಗ್ ಬಾಸ್ ಮನೆ ಒಳಗೆ ಇಲ್ಲಿವರೆಗೂ ಸೀಸನ್ 12 ಅಥವಾ 12 ಗಂಟೆ ಏನು ಬಂದಿದಾರಲ್ಲ, ಅದರಲ್ಲಿ ನೋಡಿ ಒಳ್ಳೆ ವ್ಯಕ್ತಿಗಳಂತಂದವರು ಒಂದು 4-3 ವಾರ ಒಳಗಡೆ ಎಗರ್ಕೊಂಡ್ಬಿಡ್ತಾರೆ. ಅಲ್ಲೇನಿದ್ರು ಕೂಡ ಸೌಂಡ್ ಮಾಡ್ಬೇಕು ಅಷ್ಟೇ, ಪಾಸಿಟಿವೋ ನೆಗೆಟಿವೋ ಸೌಂಡ್ ಮಾಡ್ತಾ ಇರ್ಬೇಕು. ಅದೇ ಮ್ಯಾಟ್ರ್ ಆಗುವಂಥದ್ದು. ಈ ಹೊರಗಡೆ ಆದರೂ ಆಗಿರ್ಬೋದು, ಜಗತ್ತಲ್ಲಿ ಬಿಗ್ ಬಾಸ್ ಜಗತ್ತಾದರೂ ಆಗಿರ್ಬೋದು, ಸೌಂಡ್ ಮಾಡೋವನೇ ಕೊನೆವರೆಗೂ ಇರ್ತಾನೆ. ಸೈಲೆಂಟ್ ಆಗಿದ್ರೆ ನಮ್ಮ ತಾಯಣೆಗೂ ಅವ್ನು ಬದುಕಕ್ಕೆ ಅರ್ಹತೆನೇ ಇಲ್ಲ ಅನ್ನೋ ರೇಂಜಿಗೆ ಮಾಡಿಟ್ಟಿದ್ದಾರೆ ಇವಾಗ ಇಲ್ಲಿ. ಸೊ ಅದಕ್ಕೋಸ್ಕರ ಟ್ರೋಲ್ ಮಾಡಿ, ಸೊ ಒಂದು ಲೆವೆಲ್ವರೆಗೂ ಕೂಡ ಮಾಡಿ. ಅದರಿಂದ ನಿಮ್ಗೇನು ಸಿಗ್ತಿದೆ ಅನ್ನೋದ್ರ ಮೇಲೆ ಮಾಡಿ. ನಿಮ್ಗೇನಾರು ಸಿಗ್ತಿತ್ತಾ ಖಂಡಿತವಾಗ್ಲೂ ಮಾಡಿ. ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ ಮಾಡಿ, ವ್ಯೂಸ್ ಬರ್ತಾ ಇದೆಯಾ ಮಾಡಿ. ಬಟ್ ಒಂದನ್ನು ತಲೆ ಇಟ್ಕೊಳ್ಳಿ, ನೀವು ಆ ಒಂದು ಇದರಿಂದ ಅವ್ರಿಗೇನಾದರೂ ಡೌನ್ಗ್ರೇಡ್ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದೆ ಅಂದರೆ ನಮ್ಮ ತಾಯಣಗೂ ಇಲ್ಲ. ಸೊ ಅಲ್ಲಿರೋಂಥವ್ರು ಸೊ ಇದನ್ನೇ ಬಯಸೋವಂಥದ್ದು. ನಾನು ಹೇಳ್ತಾ ಇಲ್ವಾ, ಸುಮಾರು ಜನ ಟ್ರೋಲ್ ಆಗಬೇಕು ಅಂತಲೇ ಮಾಡೋವಂಥದ್ದು, ಟ್ರೆಂಡಿಂಗಲ್ಲಿ ಬರಲಿ ಅಂತ. ಈಗ ಎಲ್ಲಿದ್ದಾರೆ ನೋಡಿ ಅಲ್ಲ, ನಿಮಗೆ ಕಣ್ಣೆದ್ರೆ ಕಾಣಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿಗೆ ನೀವು ಟ್ರೋಲ್ ಮಾಡಿದ್ದೀರಾ, ಇವರೇನು ಅಸಹ್ಯ ಹಾಗೆ ಹೀಗೆ ಎಲ್ಲ ಮಾತಾಡಿದ್ರೆ ಕೀಳಾಗಿ ಅಂದ್ಕೊಂಡಿದ್ದೀವಲ್ಲ ನಾವು ತಲೆಯಲ್ಲಿ, ಅವ್ರು ಎಲ್ಲಿದ್ದಾರೆ ಇವಾಗ ನೋಡಿ. ಇದೇ ಗುರು ಪ್ರಪಂಚ. ಈಗಿನ ಪ್ರಪಂಚ ಇನ್ನೂ ಹಳೆ ಕಾಲದಲ್ಲಿ ಒಳ್ಳೆಯವರಾಗೆ ಇರಬೇಕು ಅಂತಂದರೆ ಆಗಲ್ಲ. ಈ ಥರ ಟ್ರೋಲ್ಗಳು ಆಗ್ತಾ ಇರಬೇಕು, ಟ್ರೆಂಡಿಂಗಲ್ಲಿ ಬರ್ತಾ ಇರಬೇಕು. ಅವ್ರಿಗೆ ಫಾಲೋವರ್ಸು ವ್ಯೂಸು ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರು ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ಕೊಂಡು ದುಡ್ಡುಗಳು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ನಾವು ಇಲ್ಲೇ ಸಾಯ್ತೀವಿ. ಇದೇ ಸತ್ಯ, ಇದೇ ನಿತ್ಯ, ಇದೇ ನಮ್ಮ ದೇಶ ಅಷ್ಟೇ. ಓಕೆ, ಬಾಯ್.